ಮಡಿಕೇರಿ ದಸರಾದಲ್ಲಿ ಡಿಜೆ ಬಳಕೆಗೆ ಕಳೆದ ಕೆಲ ವರ್ಷಗಳಿಂದ ಭಾರಿ ವಿವಾದಗಳು ಹೇಳ್ತಾ ಇದೆ. ಈಗ ಗಣೇಶೋತ್ಸವಕ್ಕೂ ಡಿಜೆ ಬಳಸಬೇಡಿ ಅಂತ ಹೇಳಿ ಎಸ್ಪಿ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ನಾನಾ ಗಣೇಶೋತ್ಸವ ಸಮಿತಿಗಳಿಗೆ. ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಗಣೇಶೋತ್ಸವದಲ್ಲಿ ಡಿಜೆ ಬಳಕೆಗೆ ನಿರ್ಬಂಧ, ಅಪ್ಪಿತಪ್ಪಿ ಡಿಜೆ ಬಳಸಿದ್ರೆ ಕಾನೂನು ಕ್ರಮ. ಕೊಡಗು ಎಸ್ಪಿ ಖಡಕ್ ಎಚ್ಚರಿಕೆ. ಹೌದು, ಮಂಜಿನನಗರಿ ಮಡಿಕೇರಿ ದಸರಾದಲ್ಲಿ ಡಿಜೆ ಬಳಕೆಗೆ ಸಂಬಂಧಿಸಿದಂತೆ ಕಳೆದ ಕೆಲ ವರ್ಷಗಳಿಂದ ಭಾರೀ ವಿವಾದಗಳಾಗುತ್ತಿವೆ. ವಕೀಲರೊಬ್ಬರು ಡಿಜೆ ಬಳಕೆ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ ಹಿನ್ನೆಲೆ ನಗರದ ದಶಮಂಟಪ ಸಮಿತಿಗಳು ಕೇಸ್ ಹಾಕಿಸಿಕೊಂಡು ಸಂಕಷ್ಟ ಅನುಭವಿಸಿದ್ದು, ಈ ಸಮಸ್ಯೆ ಇನ್ನೂ ಮುಂದುವರೆದಿದೆ. ಇದೀಗ ಗಣೇಶೋತ್ಸವಕ್ಕೂ ಇದೇ ಸಮಸ್ಯೆ ಎದುರಾಗಿದೆ. ಡಿಜೆ ಬಳಕೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಿಂದ ಸಮಿತಿಗಳಿಗೆ ಸೂಚನೆ ಕೊಡಲಾಗಿದ್ದು, ನಿಯಮ ಮೀರಿದರೆ ಕಾನೂನು ಕ್ರಮದ ಎಚ್ಚರಿಕೆ ನೀಡಲಾಗಿದೆ. ದಸರಾ ಮತ್ತು ಗಣೇಶ ಉತ್ಸವ ಸಂದರ್ಭಗಳಲ್ಲಿ ನಾವು ಡಿಜೆ ಬಳಕೆ ಮಾಡುವುದರಲ್ಲಿ ಡಿಜೆನಲ್ಲಿ ಪರ್ಟಿಕ್ಯುಲರ್ಲಿ ಸ್ಪೀಕರ್ಸ್ ಹಾಕ್ತೀವಿ. ಅದ್ರ ಜೊತೆಗೆ ಈಗ ರೈಲ್ವೆ ಸೈರನ್ ಇದಲ್ಲ, 150ರಿಂದ 300 ಬರೆ ಆ ಪ್ರೆಷರ್ಮೆಂಟನ್ನು ಹಾಕ್ತಾರೆ. ಆ ಸಂದರ್ಭದಲ್ಲಿ ಗ್ಲಾಸ್ ಡೋರ್ಸ್ ಯಾವುದಂದ್ರೆ ಬ್ರೇಕ್ ಆಗುತ್ತದೆ, ಆಗಿದೆ, ಇದಕ್ಕೆ ಹಿಂದೆನೂ ಆಗಿದೆ. ಅದು ಮಾತ್ರ ಅಲ್ಲ, ನಮ್ಮ ಕಿವಿಯಲ್ಲಿ ಇರುವ ಏರ್ ಡ್ರಮ್ ಅಂದರೆ ಹೇಳ್ತಾ ಇದ್ದಾರಲ್ಲ, ನಾವು ನಿನ್ನೆ ಡಾಕ್ಟರ್ ಕಡೆ ಮಾತಾಡುವಾಗ ಡ್ರಮ್ ಪರ್ಮನೆಂಟ್ ಡ್ಯಾಮೇಜ್ ಆಗುತ್ತದೆ ಕೆಲವೊಂದು ಸಾರಿ. ಈ ಶಬ್ದ ನಮ್ಮ ಮಕ್ಕಳಿಗೆ ಇರಲಿ, ವಯಸ್ಸಾಗಿರೋರ್ಗಿರುವ ಸಂದರ್ಭದಲ್ಲಿ ಇನ್ನೂ ಡ್ಯಾಮೇಜಸ್ ಜಾಸ್ತಿ ಆಗುತ್ತದೆ. ಸೊ ನಮಗೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಇರಬೇಕು. ನಾವು ಆಫೀಸರ್ ಆಗಿ ಕಾನೂನನ್ನು ಅಸಿಟೀಸ್, ನೀವು ಇಷ್ಟು ಸೌಂಡ್ ಬರ್ತಾ ಇದೆ ಅಂತ ಹೇಳಿ ನಾವು ಡಿಕ್ಟೇಟರ್ಶಿಪ್ ಮಾಡೋ ಥರ ಮಾಡೋದಕ್ಕಿಂತ ಒಂದು ಜನರಿಗೆ ತಿಳುವಳಿಕೆ ಹೇಳೋಣ. ಡಿಜೆ ಅಂದ್ರೆ ಡಿಸ್ಕ್ ಜಾಕಿ. ಪಬ್ಗಳಲ್ಲಿ, ಡಿಸ್ಕೋಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಶೋಗಳಲ್ಲಿ ಹಾಡಿನ ಅಥವಾ ಸಂಗೀತದ ಮಿಕ್ಸಿಂಗ್ ಮೂಲಕ ಡ್ಯಾನ್ಸ್ ಮಾಡುವವರಿಗೆ ಮನರಂಜನೆ ನೀಡುವವರು ಈ ಡಿಸ್ಕ್ ಜಾಕಿ. ಇತ್ತೀಚೆಗೆ ಪಕ್ಷಗಳ ಸಭೆ, ಸಮಾರಂಭ, ಹಬ್ಬ ಹರಿದಿನಗಳಲ್ಲಿನ ಮೆರವಣಿಗೆಯಲ್ಲಿಯೂ ಲೌಡ್ ಸ್ಪೀಕರ್ ಜೊತೆ ಡಿಜೆ ವ್ಯವಸ್ಥೆ ಮಾಮೂಲಾಗಿದೆ. ಮಡಿಕೇರಿಯಲ್ಲಿ ದಸರಾ ಮತ್ತು ಗಣೇಶೋತ್ಸವದಲ್ಲಿ ಕೆಲವರು ಲೌಡ್ ಸ್ಪೀಕರ್ ಜೊತೆ ಡಿಜೆ ಬಳಸ್ತಾರೆ. ಆದರೆ ಈಗ ಇಂತಹ ರೋಡ್ ಶೋಗಳಲ್ಲಿ ಬಳಸಲಾಗುತ್ತಿರುವ ಧ್ವನಿ ವರ್ಧಕಗಳು ಅನಾರೋಗ್ಯ ಪೀಡಿತರ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತಿದೆ. ಇನ್ನು ಡಿಜೆ ಶಬ್ದದಿಂದ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿರುವವರು ತೊಂದರೆಗೆ ಸಿಲುಕುವ ಸಾಧ್ಯತೆಗಳಿವೆ. ಅಲ್ಲದೆ ಡಿಜೆ ಶಬ್ದಗಳಿಂದ ಪುಟ್ಟ ಮಕ್ಕಳು ಕಿವುಡುತನ ಎದುರಿಸುವ ಸಾಧ್ಯತೆಗಳು ಇರೋದ್ರಿಂದ ಸಮಿತಿಯ ಸದಸ್ಯರು ಸ್ವಯಂ ಪ್ರೇರಿತರಾಗಿ ಶಬ್ದ ಮಾಲಿನ್ಯ ಮಾಡುವುದನ್ನು ತಡೆಗಟ್ಟಬೇಕು. ಕಳೆದ ಬಾರಿ ದಸರಾ ಸಮಯ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದ ದೇವಾಲಯಗಳ ಸಮಿತಿ ಸದಸ್ಯರಿಗೆ ಪ್ರಕರಣ ದಾಖಲು ಮಾಡಲಾಗಿದೆ. ಹೀಗಾಗಿ ಗಣೇಶೋತ್ಸವದ ಸಮಿತಿಗಳು ಶಬ್ದ ಮಿತಿಯ ಮೇಲೆ ನಿಗಾ ಇರಿಸಬೇಕು ಅಂತ ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಕೆಳಗಡೆ ನಾಯ್ಸ್ ಪೊಲ್ಯೂಷನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ 2000 ಸೆಕ್ಷನ್ 15 ಪ್ರಕಾರ 5 ವರ್ಷ ಬರೆ ಅವ್ರಿಗೂ ಶಿಕ್ಷೆ ಸಿಗುತ್ತದೆ. ಒಂದು ವೇಳೆ ಈ ಪ್ರೆಷರ್ ಮಿಡ್ಡನ್ನು ತೊಗೊಂಡು ಬರ್ತಾರಂದ್ರೆ ನಾವು ಅವಕಾಶ ಕೊಡಲ್ಲ. ಸ್ಪೀಕರ್ ನೀವು ತೊಗೊಂಡು ಬಂದು ಹಾಕಿ, ನಾವು ಏನು ಹೇಳ್ತಾ ಇಲ್ಲ, ಸೀಸ್ ಮಾಡ್ತೀವಿ ಮತ್ತು ಅದನ್ನು ಕೋರ್ಟಿಗೆ ಹೇಳಿ ಅದು ಪರ್ಮನೆಂಟ್ ಆಗಿ ಡಿಸ್ಟ್ರಾಯ್ ಮಾಡೋದಕ್ಕೆ ಬರೀತೀವಿ. ಆರ್ಗನೈಸ್ ಮಾಡೋರು ಜವಾಬ್ದಾರಿ ತೊಗೊಳ್ಬೇಕು. ನಾವು ಪರ್ಮಿಷನ್ ಕೊಡುವಾಗಲೇ ಪ್ರೆಷರ್ ಮಿಡ್ಡನ್ನು ನಾವು ಯೂಸ್ ಮಾಡಲ್ಲ ಅಂದ್ರೆ ಹೇಳಿ ಅವ್ರು ಕೊಡ್ತಾರಂದ್ರೆ ನಾವು ಪರ್ಮಿಷನ್ ಕೊಡ್ತೀವಿ, ಇಲ್ಲಾಂದ್ರೆ ಪರ್ಮಿಷನ್ ಕೊಡಲ್ಲ. ಸೊ ಹಿಂದಿನ ವರ್ಷ ದಸರಾ ಸಂದರ್ಭದಲ್ಲಿ 10 ಪ್ರಕರಣ ದಾಖಲಾಗಿದೆ. ಸೊ ಸೀದಾ ಇದು ಕೋರ್ಟಿಗೆ ಕೊಡೋದು, FIR ಮಾಡೋದಕ್ಕೆ ಬರಲ್ಲ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಕೆಳಗಡೆ. ಸೊ ಇದು ಕೋರ್ಟಿಗೆ ಸೀದಾ ನಾವು ಕೊಡ್ತೀವಿ. ಒಟ್ಟಾರೆ ವಿಘ್ನ ವಿನಾಯಕನ ಪ್ರತಿಷ್ಠಾಪನೆ ಮಾಡಿ ವಿನಾಯಕನನ್ನ ವಿಸರ್ಜನೆ ವೇಳೆ ಡಿಜೆ ಹಾಕಿಕೊಂಡು ನೃತ್ಯ ಮಾಡುವ ಯುವ ಸಮೂಹಕ್ಕೆ ಇದೀಗ ಕೊಡಗು ಎಸ್ಪಿ ರಾಮರಾಜನ್ ಖಡಕ್ ಎಚ್ಚರಿಕೆ ನೀಡಿರುವುದು ತೀರಾ ನಿರಾಸೆ ಮೂಡಿಸಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.